ಅದಿರ್ಲಿ, ನಿಮ್ಮ ಕಾಂಪೌಂಡ್ ನಿಂದ ಆ ಕಡೆ ಹೋಗ್ಬೇಡಿ, ದಾಟಿ ಹೋಗ್ಬೇಡಿ. ಫಸ್ಟ್ ಶೆಡ್ ಓಪನ್ ಮಾಡಪ್ಪ. ಆ ಕಡೆ ಲಾಸ್ಟ್ ಗೇಟ್ ಅಲ್ಲಿ ಹೋಗೋದಲ್ಲ ಹಿಂಗೆ ನಾವು. ಲಾಸ್ಟ್ ಅಂದ್ರೆ ಆ ಕಡೆಯಿಂದ ಒಂದು ಗೇಟ್ ಇದೆ. ಹಂಗೋದು ಅಂದ್ರು ಹೊರಗಡೆ ಈ ಒಟ್ಟು ಈ ತೋಟದಿಂದ ಹೊರಗಡೆ ಹೋಗು. ಹೊರಗಡೆ ಇದ್ದಾರೆ. ಹೊರಗಡೆ ಹೋಗಿ ಆ ಗೇಟಿನ ಅಪೋಸಿಟ್ ಅಲ್ಲಿ ಒಂದು ಗೇಟ್ ಇದೆ. ಅಲ್ಲಿ ಮತ್ತೊಂದು ದೇವಸ್ಥಾನಕ್ಕೆಲ್ಲ ಹೋಗುತ್ತೆ. ಹೋಗಿ ನಿಮ್ಮ ಇದರಿಂದ ಸಪರೇಟ್ ಆಗಿ ಅದಕ್ಕೆ ಹೋಗ್ಬೇಡಿ. ಅದಾದ ಹೇಳೋದು ಕೊಟ್ಟಿಗೆ ತೆಗಿಬೇಕು. ಕೊಟ್ಟಿಗೆ ಕೊಟ್ಟಿಗೆ ಎಲ್ಲ ತೆಗಿಬೇಕು. ಅಲ್ಲಿ ಟಾಯ್ಲೆಟ್ ಹಿಂದ್ಗಡೆ ಅಲ್ಲಿ ತೆಗಿಬೇಕಾ? ಅಲ್ಲ, ಟಾಯ್ಲೆಟ್ ಹಿಂದ್ಗಡೆ ಟಾಯ್ಲೆಟ್ ಇರ್ಲಿ, ಅದು ಅಲ್ಲಿ ಇರ್ಲಿ, ಏನೇನು ಮಾತಾಡಿಸ್ಬೇಡಿ ಅದನ್ನ. ಅದೇ ಸರಿ ಉಂಟಲ್ಲ. ಅದೇ ನಾವು ಒಟ್ಟಾಸಿ ಮಾಡಿದ ಅವರು ಬೆಳಿಗ್ಗೆ ಕೇಳ್ಲಿಲ್ಲ, ನೋಡ್ಲಿಲ್ಲ, ಮಾಡಿದ್ವಿ. ಗೊತ್ತಿದ್ರೆ ಯಾರು ತಪ್ಪು. ಆದ್ರೆ ನಮ್ಗೆ ಇಷ್ಟಕ್ಕೆ ಏನು ತೊಂದರೆ ಆಗಲ್ಲ. ಇದೀವಿ ಸ್ವಲ್ಪ. ಅದೇ ಇದೇ ಮಾಡಿದ್ರು ಹುಡುಗರಿಗೆ ಆರೋಗ್ಯ ಸ್ವಲ್ಪ ಮತ್ತೆ ಆಮೇಲೆ ಮನೆಯಲ್ಲಿ ಸಣ್ಣ ಪುಟ್ಟ. ನಾ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಇನ್ನು ಇದಕ್ಕಿಂತ ಸಮಸ್ಯೆ ಏನಾಗ್ಬೇಕು? ಏನು ಆಗ್ಲಿಲ್ಲ ಅರ್ಥನೇ ಇಲ್ವಲ್ಲ. ನಾವ್ ಮಾಡೋದಿಲ್ಲ ಅದಕ್ಕೆ ಅಲ್ವಮ್ಮ? ನಾನು ಹೇಳೋದಿಷ್ಟೇ, ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಬಾರಿ ಕಿರಿಕಿರಿ ನೋವು ತಂದಾಕತ್ತದು, ಅರ್ಥ ಆಯ್ತಾ? ಇದು ಆಯುಷ್ ತಂದ್ಕೊಡಲ್ಲ ಗಂಡ್ಮಕ್ಳಿಗೆ. ಗಂಡ್ಮಕ್ಳು ಅಂದ್ರೆ ಎಲ್ಲರ ಬಂದ್ರು ನೀವೇ ಮಕ್ಕಳಿಂದ ಸಮೇತ. ಅರ್ಥ ಮಾಡ್ಕೊಳ್ಳಿ, ನೆನ್ಪಿಟ್ಕೊಳ್ಳಿ. ಸುಮ್ನೆ ಆಮೇಲೆ ಯಾವತ್ತೂ ತೊಂದರೆ ಆಗಿದ್ ದಿವಸ ಬೇಸರ ಮಾಡ್ಕೋಬೇಡಿ. ನಿಮಗೆ ತೊಂದರೆ ಆದ್ರೆ ನನಗೆ ಏನು ಬರುತ್ತೆ? ಏನ್ ಲಾಭ ಬರುತ್ತೆ ನನಗೆ? ಇಮಿಡಿಯೇಟ್ ಲಾಕ್ ಮಾಡಿ ಅಂದ್ರೆ ಅಡ್ಡ ಕಟ್ಟಿ ಕ್ಲೋಸ್ ಮಾಡಿ. ಸದ್ಯಕ್ಕೆ ದುಡ್ಡು ಖರ್ಚು ಮಾಡೋದು ಬೇಡ, ಅಡ್ಡ ಕಟ್ಟಿ ಓಡಾಡೋದು ಬೇಡ. ಯಜಮಾನ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಇನ್ನೇನು ಇಷ್ಟು ಮಾಡ್ಕೊಂಡ ಮೇಲೆ ಯೋಗ ಆಮೇಲೆ ಸದ್ಯಕ್ಕೆ ಅದ್ರ ಬಗ್ಗೆ ತರನೇ ಕೇಳಿಸ್ಕೋಬೇಕು. ಸರಿನಾ? ನಾನು ಹೇಳೋದು ಏನ್ ಅನಿಸ್ತಾ ಇದೆ ನಿಮ್ಗೆ? ಆ ಕಡೆ ಸೈಡ್ ಕೊಟ್ಟಿಗೆ ಇದೆಯಲ್ಲ, ಅಲ್ಲೊಂದು ಕಟ್ಟಿಗೆ ನೋಡಿ. ಏನ್ ಕಟ್ಟಿಗೆ? ಕಟ್ಟಿಗೆ ಸರ್ದಿದೀವಲ್ಲ, ಅದಿರ್ಲಿ, ಅದಿರ್ಲಿ, ಅದು ಅದೆಲ್ಲ ಇರ್ಲಿ. ನೀವು ಕಟ್ಟಿಗೆ ಪಟ್ಟಿಗೆ ಏನ್ ಬೇಕಾದ್ರೆ ನಿಮ್ಮಿಂದ, ನಿಮ್ಮ ಮನೆಯಿಂದ ಇದರಿಂದ ಎಷ್ಟು ಬೇಕಾದ್ರೆ ಒಟ್ಕೊಳ್ಳಿ. ಅವನ್ನೆಲ್ಲ ತಂದು ಫಲ ಬರುತ್ತೆ ನಿಮ್ಗೆ ಇನ್ನೂ. ಅರ್ಥ ಆಯ್ತಾ? ಆ ಕಡೆ ಎಲ್ಲ ಪೂರ್ತಿ ಓಪನ್ ಮಾಡಿ. ಓಪನ್ ಮಾಡಿದ್ರೆ ಉಸಿರಾಡ್ತೀರಿ. ಈ ಕಡೆ ಇಲ್ಲಿ ಹಿಂಗೆ ಇದೇ ತರ ಇರಲ್ಲ, ಎಲ್ಲ ಹಂಗೆ ಅಲ್ಲಿ ಗೋಡೆ ಗಿಡ ಏನೇನು ಕಟ್ಟೋದು ಬೇಡ. ಈ ಕೊಟ್ಟಿಗೆ ಒಂದೇ ಸಮಸ್ಯೆ. ಕೊಟ್ಟಿಗೆ ತಂದು ಇಲ್ಲಿ ಕೆಳಗೆ ಆ ಕಡೆ ಹಾಕ್ಬೋದು. ಅಲ್ಲಿ ಜಾಗ, ಅಲ್ಲಿ ಟಾಯ್ಲೆಟ್ ಹಿಂದ್ಗಡೆ ಅದೇ ಅಡಕೆ ಮರದಿದೆ. ಅರ್ಜೆಂಟ್ ಹಾಕ್ಲ ಬೇಕಾದ್ರೆ ಇಲ್ಲ ಹಾಕೋಬಹುದು. ಇಲ್ಲ ಈ ಮನೆಯಿಂದ ಹಾಕೋ, ಈ ಕಡೆ ಕೊಟ್ಟಿಗೆ ಮನೆಯಿಂದ ಹಾಕೋ, ಮನೆಯಿಂದ ಹಾಕೋ. ಮನೆ ಟಚ್ ಮಾಡಬೇಡಿ. ಮನೆ ಟಚ್ ಮಾಡ್ದಂಗೆ, ಟೋಟಲ್ ಟಚ್ ಮಾಡ್ದಂಗೆ ಮನೆ ಗ್ಯಾಪ್ ಬಿಟ್ಬಿಟ್ಟು ಹಾಕೊಂಡ್ಬಿಡಿ. ಕಟ್ಟಿ ಏನ್ ತಪ್ಪೇನಿದೆ? ಆಮೇಲೆ ಪರ್ಮನೆಂಟ್ ಆಗಿ ಮಾಡ್ಕೊಂಡಂತೆ ಖರ್ಚಾಗಿ ಮಾಡ್ಕೊಳ್ತೀರಿ ಈಗ ಅಲ್ವಾ? ಸಾಲ ಮಾಡ್ಕೊಂಡು ಮಾಡೋದು ಬೇಡ. ಇರುವುದ್ರಲ್ಲಿ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಅದೇ ಮಟೀರಿಯಲ್ ತಗೊಂಡು ಅಲ್ವಾ, ಅದೇ ಮಟೀರಿಯಲ್ ತಗೊಂಡು ಮನೆ ಟಚ್ ಆಗದಾಗೆ ಇರೋದು ಕಟ್ಕೊಡ್ತಾರೆ. ಚೆನ್ನಾಗಿದೆ, ತೊಂದರೆ ಏನಿಲ್ಲ. ದೇವರು ಆಂಜನೇಯ ಸ್ವಾಮಿ ಅಷ್ಟೇಶ್ವರಿ ನೀಡ ಕಾಪಾಡಿ ಅಲ್ವಾ? ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಗಂಡ್ಮಕ್ಳು ಚೆನ್ನಾಗಿದ್ದೀವಿ, ತೊಂದರೆ ಆಗಬಾರ್ದು, ಆಗಬಾರ್ದು, ಆಗಬಾರ್ದು. ನಿಮಗ್ ತೊಂದರೆ ಆದ್ರೆ ಇದು ನನ್ನ ಮನೆ ಇದ್ದಂಗಿದು. ನಿಮಗ್ ತೊಂದರೆ ಆದ್ರೆ ನನಗೆ ಏನ್ ಬರುತ್ತೆ? ಏನ್ ಬರುತ್ತೆ ನಮ್ಗೆ? ಯಾರು ಏನು ಬೇಡ. ನಾವ್ ಎಷ್ಟು ಬದುಕ್ತೀವಿ ನಾವು. ಇರೋದ್ರಲ್ಲಿ ಒಳ್ಳೇದ್ ಮಾಡಿ ಸಾಯನ. ನಾವ್ ಏನ್ ಮಾಡೋದು ಸಾಯ್ತೀವಿ ಅಲ್ವಾ? ಸತ್ತ ಮೇಲೆ ನಮ್ ಹಿಂದೆ ಬರೋದು ಒಂದೇ, ನಾವ್ ಅವರಿಂದ ಒಳ್ಳೇದಾಯ್ತಪ್ಪ ನಮ್ಗೆ, ಅಷ್ಟು ಬಿಟ್ರೆ ಏನೂ ಬರಲ್ಲ. ಆ ದೇವ್ರ ಬಂದು ನೋಡ್ತಿರ್ತಾನಲ್ವಾ, ಒಳ್ಳೇದಾಗ್ಲಿ. ಎಲ್ಲರೂ ನಗಬೇಕು. ಪ್ರಪಂಚದಲ್ಲಿ ಸಾಧ್ಯವಾದಷ್ಟು ಎಲ್ಲ ನಗಬೇಕು. ಯಾಕೆ ಅಂತಂದ್ರೆ ಪ್ರಪಂಚದಲ್ಲಿ ನಾವೊಬ್ಬಿರ್ತಾನೆ, ನಾವು ಪ್ರಪಂಚದಲ್ಲಿ ಒಬ್ಬರ್ತಾನೆ. ಹಾಗಾಗಿ ನಾವು ಪಾಮರರು ನಾವೆಲ್ಲ ಚೆನ್ನಾಗಿತ್ತು, ಖುಷಿಯಿಂದ ನಗನಕ್ಕಂತ ಚೆನ್ನಾಗಿದ್ದಾಗ
ಜನ್ಮ ಸಾರ್ಥಕ ಆಗುತ್ತೆ. ಅರ್ಥ ಆಯ್ತಾ? ನೀವು ತೊಂದರೆ ಮಾಡ್ಕೊಂಡು ನಮ್ಗೆ ಏನ್ ಬರುತ್ತಪ್ಪ ಅಲ್ವಾ, ಸಾಧ್ಯವಾದಷ್ಟು ಖರ್ಚು ಮಾಡ್ಕೊಳ್ದಂಗೆ ಸೂಕ್ಷ್ಮ ರೀತಿಯಲ್ಲಿ ಮಾಡಬೇಕು.